ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಒಂದು ಬ್ಲೂಟೂತ್ ಸ್ಪೀಕರ್ ತಂದಿದ್ದೀನಿ. ನೋಡಿ, ಈ ಸ್ಪೀಕರ್ ಏನಾಗಿದೆ ಅಂದರೆ ವರ್ಕಿಂಗ್ ಕಂಡೀಷನ್ ಇದೆ. ನಮಗೆ ನೋಡಿ, ಇಲ್ಲಿ ಮೇಲ್ಗಡೆ ಬ್ಲೂಟೂತ್ ಲೈಟ್ ಪೇರ್ ಆಗ್ತಾ ಇದೆ. ನೋಡಿ, ಬ್ಲೂಟೂತ್ ಸ್ಪೀಕರು ವರ್ಕಿಂಗ್ ಕಂಡೀಷನ್ ಇದೆ. ಇದರಲ್ಲಿ ಏನು ಸಮಸ್ಯೆ ಇದೆ ಅಂದರೆ 70 to 80% ವಾಲ್ಯೂಮ್ ಕೊಟ್ಟು ರನ್ ಮಾಡಿದ್ರೆ ಪ್ರಾಪರ್ ವರ್ಕ್ ಆಗುತ್ತೆ. 80 ಮೇಲೆ ಹೋದರೆ ನಮಗೆ ಫುಲ್ಲು ಸ್ಪೀಕರು ವಾಯ್ಸು ಕಟ್ ಆಗುತ್ತೆ, ಮತ್ತು ಫುಲ್ಲು ಸೆಟ್ಟೇ ಆಫ್ ಆಗುತ್ತೆ. ಇದು ಬ್ಲೂಟೂತ್ ಸ್ಪೀಕರೇ ಆಫ್ ಆಗುತ್ತೆ, ಮತ್ತೆ ತಿರ್ಗಾ ಆನ್ ಆಗೋದಿಲ್ಲ. ಆ ಥರ ಕಂಡೀಷನ್ ಇದೆ. ಇದು ಏನು ಸಮಸ್ಯೆ ಆಗಿದೆ ಅಂತ ಇದನ್ನ ಬಿಚ್ಚಿ ನೋಡಬೇಕು. ನೋಡೋಣ ಬನ್ನಿ. ಸ್ಪೀಕರು ಫ್ರಂಟಿಂದ ನೋಡೋಕ್ಕೆ ಈ ರೀತಿ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿದ್ದಂಗೆ ಒಳಗೆ 2 ಸ್ಪೀಕರ್ ಇದೆ. ಲೆಫ್ಟ್ ಸೈಡ್ ಒಂದಿದೆ, ರೈಟ್ ಸೈಡ್ ಒಂದಿದೆ. 2 ಸ್ಪೀಕರ್ ಇದೆ. ಮತ್ತು ಮೇಲ್ಗಡೆ ನೋಡಿ ಫಿಲಿಪ್ಸ್ ಬ್ರ್ಯಾಂಡಿಂಗ್ ಇದೆ. ಮತ್ತು ಒಂದು ಪ್ಲೇ ಪಾಸ್ ಬಟನ್ ಇದೆ. ಮತ್ತು ಇದು ವಾಲ್ಯೂಮು ಮತ್ತು ಲೆಫ್ಟಿಗೆ ಬರೋದಕ್ಕೆ ಒಂದೇ ಬಟನು. ಮತ್ತು ವಾಲ್ಯೂಮ್ ಪ್ಲಸ್ಸು ಮತ್ತು ರೈಟ್ಗೆ ಪಾಸ್ ಮಾಡೋದಕ್ಕೆ, ಪ್ಲೇ ಮಾಡೋದಕ್ಕೆ 3 ಬಟನ್ ಕೊಟ್ಟಿದ್ದಾರೆ. ಇದು ಮಲ್ಟಿ ಫಂಕ್ಷನ್ ಬಟನ್. ಇದು ಒಂದೇ ಬಟನಲ್ಲಿ ಸಾಂಗ್ ಪ್ಲೇ ಆಗುತ್ತೆ ಮತ್ತು ಕಾಲು ಪಿಕ್ ಆಗುತ್ತೆ. ನೋಡಿ, 3 ಬಟನ್ ಇದೆ. ಮತ್ತು ಇಲ್ಲಿ 2 ಇಂಡಿಕೇಟರ್ ಇದೆ. ನೋಡಿ, ಬ್ಲೂಟೂತ್ ಪೇರ್ ಆದರೆ ಬ್ಲೂ ಇಂಡಿಕೇಟ್ ಆಗ್ತಾಯಿದೆ. ನೋಡಿ, ಇದು ಬ್ಯಾಟ್ರಿ ಚಾರ್ಜ್ ಹಾಕಿದ್ರೆ ಈ ಲೈಟ್ ಉರಿಯುತ್ತೆ. ಮತ್ತು ಈ ಹಿಂದುಗಡೆ ನೋಡೋಣ ಹಿಂದೆ ಏನೇನಿದೆ ಅಂತ. ನೋಡಿ, ಇದು ಮೈಕ್ರೋ ಚಾರ್ಜಿಂಗ್ ಪಿನ್ ಇದೆ. ಮತ್ತು ಆನ್ ಆ್ಯಂಡ್ ಆಫ್ ಇದು ಚಾರ್ಜಿಂಗು ಸ್ವಿಚ್ ಇದೆ. ನೋಡಿ, ಇದು ನೋಡಿ ಸ್ವಿಚ್ಚು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಮತ್ತು ಆಕ್ಸ್ ಇನ್ಪುಟ್ ಇದೆ. ಮತ್ತು ಕೆಳಗಡೆ ನೋಡೋಣ ಕೆಳಗೆ ಏನೇನಿದೆ ಅಂತ. ನೋಡಿ, ಕೆಳಗೆ ಫಿಲಿಪ್ಸ್ ಬ್ರ್ಯಾಂಡಿಂಗ್ ಒಂದು ಸ್ಟಿಕ್ಕರ್ ಇದೆ. ನೋಡಿ, ಇದು ಮಾಡಲು ಬಂದು BT4200 ಮತ್ತು 5 ವೋಲ್ಟ್ DC, 1000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. 2 ವಾಟ್ ಸ್ಪೀಕರು. ಮತ್ತು ಕೆಳಗಡೆ ನೋಡಿ ಒಂದು ರಬ್ಬರ್ ಪ್ಯಾಡ್ ಇದೆ. ಈ ಕಡೆ ಒಂದು ರಬ್ಬರ್ ಪ್ಯಾಡ್ ಇದೆ. ಮಧ್ಯದಲ್ಲಿ ನೋಡಿ ಗ್ರಿಲ್ ಇದೆ. ಇದು ಕೆಳಗಡೆ 4 ಸ್ಕ್ರೂ ಇದೆ. ಈ ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಓಪನ್ ಮಾಡಿ ಒಳಗೆ ಏನೇನಿದೆ ಫಸ್ಟ್ ನೋಡೋಣ. ನೋಡಿ, ಕೆಳಗಡೆ 4 ಸ್ಕ್ರೂ ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಂಪ್ಲೀಟಾಗಿ 4 ಸ್ಕ್ರೂ ಓಪನ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇದಕ್ಕಿರೋದೇ 4 ಸ್ಕ್ರೂ, ಓಪನ್ ಆಗ್ತಿಲ್ಲ. ಮೋಸ್ಟ್ಲಿ ಇದ್ರ ಪ್ಯಾಡ್ ಕೆಳಗಡೆ ನೋಡಿ, ಇದು ಓಪನ್ ಆಗೋಕ್ಕೆ ಕಷ್ಟ ಆಗ್ತಿದೆ. ಇದ್ರ ಪ್ಯಾಡ್ ಕೆಳಗಡೆ ಏನಾರು 2 ಸ್ಕ್ರೂ ಇದೆಯಾ ನೋಡೋಣ. ನೋಡಿ, ಇಲ್ಲೊಂದು ಸ್ಕ್ರೂ ಇದೆ. ಮೋಸ್ಟ್ಲಿ ಈ ಕಡೆ ಒಂದಿದೆ ಅಂದರೆ ಈ ಸೈಡು ಒಂದಿರುತ್ತೆ. ನೋಡಿ, ಈ ಕಡೆ ಒಂದಿದೆ. ನೋಡಿ, ಫೈನಲಿ ಓಪನ್ ಆಯ್ತಿದು ಸ್ಪೀಕರು. ನೋಡಿ, ಈ ರೀತಿ ಇದೆ. ನೋಡಿ, ಇದು ಬ್ಯಾಟ್ರಿ ಇದೆ, ಸಿಂಗಲ್ ಬ್ಯಾಟ್ರಿ ಇದೆ. ನೋಡಿ, ಇದು ಒಂದು ಬೋರ್ಡ್ ಇದೆ. ಬೋರ್ಡ್ ನೋಡಿ ಎಷ್ಟು ದೊಡ್ಡದಿದೆ. ಮತ್ತು ಈ ಕಡೆ ಒಂದು ಸ್ಪೀಕರ್ ಇದೆ, ಈ ಕಡೆ ಒಂದು ಸ್ಪೀಕರ್ ಇದೆ. ನೋಡಿ, ಇದು ಗ್ರಿಲ್ಲು ತೆಗಿಯೋದಕ್ಕಾಗಲ್ಲ. ನೋಡಿ, ಗ್ರಿಲ್ ಏನು ಮಾಡಿದ್ದಾರೆ ಅಂದರೆ ನೋಡಿ ಸುತ್ತ ಅಂಟಿಸ್ಬಿಟ್ಟಿದ್ದಾರೆ. ಇದು ಗ್ರಿಲ್ ಓಪನ್ ಆಗಲ್ಲ. ನಾವು ಇದೇ ರೀತಿ ಓಪನ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೋಡಿ ಒಂದು ರಬ್ಬರ್ ಸೀಲಿಂಗ್ ಪ್ಯಾಕ್ ಇದೆ. ಬ್ಯಾಕ್ ಸೈಡ್ ಇಲ್ಲಿಗೆ ಸೀಲಿಂಗ್ ಪ್ಯಾಕ್ ಇದೆ. ನೋಡಿ, ಪ್ಯಾಕ್ ಎಲ್ಲ ಮಾಡಿದ್ದಾರೆ ಏರ್ ಟೈಟ್ ಮಾಡೋದಕ್ಕೆ. ಇವಾಗ ನಾವೇನು ಮಾಡೋಣ ಅಂದರೆ ಫಸ್ಟು ಈ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ನಾವು ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿ ಬೇರೆ ಬ್ಯಾಟ್ರಿ ಹಾಕೋಣ. ಇಲ್ಲಾಂದರೆ ಇದಕ್ಕೇನೆ ಕನೆಕ್ಷನ್ ಮಾಡಿ ಚೆಕ್ ಮಾಡ್ತೀನಿ ನಾನು ಸೌಂಡ್ ಬರ್ತಾ ಇದೆಯಾ ಇಲ್ಲ ಅಂತ. ನೋಡಿ
ಇದು ಒಂದು ಪಾಸಿಟಿವ್ ಕನೆಕ್ಷನ್ನು. ಇದರಲ್ಲಿ ಇನ್ನೂ ಪವರ್ ಬರ್ತಾ ಇಲ್ಲ, ಕನೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಪಾಸಿಟಿವ್ ನೆಗೆಟಿವ್ ಎರಡು ಕನೆಕ್ಷನ್ ಆಗಿದೆ. ಇವಾಗ ನನ್ನ ಹತ್ರ ಇಲ್ಲಿ ಒಂದು ಇದಿದೆ, ಡಿಜಿಟಲ್ ಮೀಟ್ರ್ ಇದೆ ನೋಡಿ. ಇದರಲ್ಲಿ ನಾನು 3.8 ವೋಲ್ಟ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. 3.7 ವೋಲ್ಟ್ ಆಗಿದೆ. ಇವಾಗ ಔಟ್ಪುಟ್ ಆನ್ ಮಾಡ್ತೀನಿ, ನೋಡೋಣ. ಇದರಲ್ಲಿ ನನ್ನ ಹತ್ರ ಇವಾಗ ಇರೋದು ವಿಡಿಯೋ ತೆಗಿತಾ ಇರೋದು ಒಂದೇ ಫೋನ್ ಇರೋದು. ಇದರಲ್ಲಿ ಪೇರ್ ಮಾಡಿ ನಾನು ಸೌಂಡ್ ಚೆಕ್ ಮಾಡ್ತೀನಿ. ಫಸ್ಟು ಪ್ರಾಪರಾಗಿ ಬರ್ತಾಯಿದ್ರೆ ನಿಮಗೆ ಏನಾಗಿದೆ ಅಂತ ಹೇಳ್ತೀನಿ ನೋಡಿ. ಈ ಸ್ಪೀಕರ್ನ ನಾನು SMP ಮುಖಾಂತರ ನಾನು ಕನೆಕ್ಟ್ ಮಾಡಿದ್ದೀನಿ. ಫುಲ್ಲು ವಾಲ್ಯೂಮಲ್ಲಿ ಕರೆಕ್ಟಾಗಿ ಬರ್ತಾಯಿದೆ ಸೌಂಡು. ಏನು ಡಿಸ್ಟೋರ್ಷನ್ ಆಗಲಿ ಮತ್ತು ಏನು ಆಫ್ ಆಗೋದಾಗಲಿ ಏನೂ ಆಗ್ತಾಯಿಲ್ಲ ನೋಡಿ. ಕರೆಕ್ಟಾಗಿ ಆ್ಯಮ್ಸ್ ತೊಗೋತಾ ಇದೆ ನೋಡಿ. 43-45 ಆ್ಯಮ್ಸ್ ಕರೆಕ್ಟಾಗಿ ತೊಗೋತಾಯಿದೆ. 4.12 ವೋಲ್ಟ್ ಇಟ್ಟಿದ್ದೀನಿ, 4.15 ವೋಲ್ಟು ನೋಡಿ. ಇದು ಕರೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ನನಗೆ ಅನಿಸೋ ಪ್ರಕಾರ ಈ ಟೆಸ್ಟಿಂಗಲ್ಲಿ ಮಾಡಿದಾಗ ಬ್ಯಾಟ್ರಿ ಪ್ರಾಬ್ಲಮ್ ಇದೆ. ಬ್ಯಾಟ್ರಿ ನಾವು ಚಾರ್ಜ್ ಆಗ್ತೈತೆ ಇಲ್ಲ ಫಸ್ಟು ಚೆಕ್ ಮಾಡಬೇಕು. ನಾನು ಡೈರೆಕ್ಟಾಗಿ ಬ್ಯಾಟ್ರಿ ಕನೆಕ್ಷನ್ಗೆ ನಾನು ಇದು ಕೊಟ್ಟಿದ್ದೀನಿ ಪವರು. ಕರೆಕ್ಟಾಗಿ ಇದು ಆನ್ ಆಗ್ತಾಯಿದೆ, ವರ್ಕಿಂಗು ಆಗ್ತಾಯಿದೆ, ಎಲ್ಲ ಇದಾಗ್ತಿದೆ. ಫುಲ್ ವಾಲ್ಯೂಮಲ್ಲಿ ವರ್ಕ್ ಆಗ್ತಾಯಿದೆ. ನಾವು ಇವಾಗ ಬ್ಯಾಟ್ರಿ ಚೆಕ್ ಮಾಡೋಣ. ಇಲ್ಲಿ ಚಾರ್ಜಿಂಗ್ ಪಿನ್ ಇದೆಯಲ್ಲ, ಇಲ್ಲಿ ಕೆಳಗಡೆ ಒಂದು ಚಾರ್ಜಿಂಗ್ ಪಿನ್ ಇದೆ. ಫಸ್ಟ್ ಇದನ್ನ ಆಫ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ನಾರ್ಮಲ್ಲು ಚಾರ್ಜಿಂಗ್ ಪಿನ್ ಇದೆ ನೋಡಿ. ಈ ಕಡೆ ಈ ಚಾರ್ಜಿಂಗ್ ಹಾಕಿ ನಮಗೆ ಈ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾಯಿದೆ ಫಸ್ಟ್ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅಂದರೆ ನಮಗೆ ಅದು ಪವರ್ ಸಾಲಲ್ಲ ಇದು ರನ್ ಆಗೋಕ್ಕೆ, ಆವಾಗ ಆಫ್ ಆಗ್ತಾ ಇರುತ್ತೆ. ಫಸ್ಟು ನಾವು ಅದನ್ನ ಬ್ಯಾಟ್ರಿ ಚಾರ್ಜಿಂಗು ಆಗ್ತಾಯಿದೆ ಇಲ್ಲ ಫಸ್ಟು ಚೆಕ್ ಮಾಡೋಣ. ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಅಂದರೆ ನನ್ನ ಹತ್ರ ಅದಕ್ಕೆ ಆಲ್ಟ್ರ್ ಮಾಡೋದಕ್ಕೆ ಬೇಜಾನ್ ಬ್ಯಾಟ್ರಿಗಳಿದೆ ನನ್ನ ಹತ್ರ ನೋಡಿ. ಬೇಜಾನ್ ಬ್ಯಾಟ್ರಿ ಇದೆ ಇದರಲ್ಲಿ ನೋಡಿ. ಇಲ್ಲಿ ಸೇಮ್ ಬ್ಯಾಟ್ರಿ ಇದೆ ನೋಡಿ. ಇದಕ್ಕಾಗೋವಂಥದ್ದು ಬ್ಯಾಟ್ರಿ ಸೇಮ್ ಇದೆ, ವಿತ್ ಕನೆಕ್ಟರ್ ಇದೆ. ಇದಕ್ಕೆ ಕನೆಕ್ಟರ್ ಬೇಕಾಗಲ್ಲ ನೋಡಿ. ಇದಿದೆ, ಇನ್ನೂ ತುಂಬ ಬ್ಯಾಟ್ರಿಗಳಿದೆ ನೋಡಿ. ಇಲ್ಲಿ ಇದರಲ್ಲಿ ಯಾವ್ದಾದ್ರು ಅಡ್ಜಸ್ಟ್ ಮಾಡಿ ನಾನು ಇವಾಗ ಇದಕ್ಕೆ ಫಿಕ್ಸ್ ಮಾಡ್ತೀನಿ. ಫಸ್ಟು ನಾನು ಬ್ಯಾಟ್ರಿ ಚೆಕ್ ಮಾಡ್ಕೊಳ್ತೀನಿ. ಆನ್ ಮಾಡಿ ಬ್ಯಾಟ್ರಿ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ ಬನ್ನಿ ನೋಡಿ. ಇವಾಗ ಇದನ್ನ ಫಸ್ಟು ಕನೆಕ್ಷನ್ನು ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ಸ್ಪೀಕರ್ ವರ್ಕಿಂಗ್ ಆಗ್ತಿದೆ ಅಂತ ಗೊತ್ತಾಯ್ತಲ್ಲ. ಇದನ್ನ ಇವಾಗ ಇದ್ರ ಅವಶ್ಯಕತೆ ಇಲ್ಲ. SMP ಎತ್ ಮಾಡ್ಕೋಣ. ನೆಕ್ಸ್ಟ್ ಇವಾಗ ನಾವು ಒಂದು ಬ್ಯಾಟ್ರಿ ಟೆಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಚಾರ್ಜಿಂಗ್ ಹಾಕಿ ನಮಗೆ ವೋಲ್ಟೇಜ್ ಚೆಕ್ ಮಾಡೋಣ ನೋಡಿ. ನನ್ನ ಹತ್ರ ಈ ಥರ ಮೈಕ್ರೋ USB ಚಾರ್ಜಿಂಗ್ ಪಿನ್ ಇದೆ. ಇವಾಗ ಚಾರ್ಜಿಂಗ್ ಹಾಕ್ತೀನಿ ನೋಡಿ. ಇಲ್ಲಿ ಚಾರ್ಜಿಂಗ್ ಹಾಕಿದ್ರೆ ಇಲ್ಲಿ ಮೇಲೆ ಲೈಟ್ ಬರುತ್ತೆ ನೋಡಿ. ಇಲ್ಲಿ ಲೈಟ್ ಬರುತ್ತೆ ಚಾರ್ಜಿಂಗ್ ಆಗೋದು. ಫಸ್ಟ್ ಇದನ್ನ ಬ್ಲೂಟೂತ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ನೋಡಿ. ಇವಾಗ ಚಾರ್ಜಿಂಗ್ ಹಾಕ್ತೀನಿ ನೋಡಿ. ಚಾರ್ಜಿಂಗ್ ಹಾಕಿದ್ರೆ ಇಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಇಂಡಿಕೇಟ್ ಬರ್ತಾಯಿದೆ. ಇವಾಗ ನಾವಿಲ್ಲಿ ವೋಲ್ಟೇಜ್ ಚೆಕ್ ಮಾಡ್ಕೊಳ್ಳೋಣ ಏನು ಬರ್ತಾಯಿದೆ ಅಂತ ನೋಡಿ. ಇಲ್ಲಿ ವೋಲ್ಟೇಜ್ ಬರುತ್ತೆ, ಪ್ಲಸ್ ಮೈನಸ್ ಇದೆಯಲ್ಲ, ಇಲ್ಲಿ ವೋಲ್ಟೇಜ್ ಚೆಕ್ ಮಾಡ್ಕೊಳ್ಳೋಣ. ಮಲ್ಟಿಮೀಟ್ರಲ್ಲಿ ನಾನು 20ಗೆ ಸೆಟ್ ಮಾಡ್ಕೊಳ್ತೀನಿ ನೋಡಿ. 20ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆಕ್ ಮಾಡ್ತೀನಿ ನೋಡಿ. ಈಗ ಚಾರ್ಜಿಂಗ್ ಆನಲ್ಲಿದೆ. 4.17 ಬರ್ತಾ ಇದೆ ನೋಡಿ. 4.16-17. ಇವಾಗ ಆಫ್ ಮಾಡಿ ನೋಡ್ಕೊಳ್ಳೋಣ ಬ್ಯಾಟ್ರಿ ಏನು ವೋಲ್ಟೇಜ್ ಇದೆ ಅಂತ ನೋಡಿ. ಇವಾಗ 4.11 ಇದೆಯಲ್ವಾ. ಇವಾಗ ನೋಡಿ ಸ್ವಿಚ್ ಆನ್ ಮಾಡ್ತೀನಿ ನೋಡಿ. 4.17-18 ಬಂತು. 4 ಅಷ್ಟು ಬರ್ತಾ ಇದೆ ಅಂದರೆ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾಯಿದೆ ಅಂತ ನೋಡಿ. ಇವಾಗ ಆಫ್ ಮಾಡಿದ್ದೀನಿ. ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾಯಿದೆ, ಬಟ್ ನಮಗೆ ಈ ಬ್ಯಾಟ್ರಿ ಕೆಪಾಸಿಟಿ ಇಲ್ಲ. ಇದನ್ನೇನು ಮಾಡಬೇಕು ಅಂದರೆ ಚೈನ್ ಮಾಡ್ಕೋಬೇಕು ನೋಡಿ. ಇವಾಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ಇದ್ರ ಜಾಗದಿಂದ ನೋಡಿ. ರಿಮೂವ್ ಮಾಡಿದ್ದೀನಿ. ಈ ಕ್ಯಾಪ್ನ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಮೇನ್ ನಮಗೆ ಈ ಬೋರ್ಡ್ ಇದೆಯಲ್ಲ, ಇವಾಗ ಇದನ್ನ ರಿಮೂವ್ ಮಾಡ್ಕೊಳ್ಬೇಕು ನೋಡಿ. ಮೋಸ್ಟ್ಲಿ ಇದು ಯಾರೋ ರಿಪೇರಿ ಮಾಡಿದ್ದಾರೆ ಅನಿಸುತ್ತೆ. ಇದನ್ನ ಈ ಬ್ಯಾಟ್ರಿನ ಯಾರೋ ರಿಪೇರಿ ಮಾಡಿದ್ದಾರೆ ಅನಿಸುತ್ತೆ ಮುಂಚೆನೇ ನೋಡಿ. ಯಾಕೆಂದರೆ ಇಲ್ಲಿ ಮೇಲ್ಗಡೆ ಗಮ್ ಹಾಕಿದ್ರಲ್ಲ ಎಲ್ಲ ಬಿಟ್ಟಿದೆ ನೋಡಿ. ಈ ಬ್ಯಾಟ್ರಿ ನೀವು ಹೇಳ್ಬೋದು 3.7 ವೋಲ್ಟ್ ಬರ್ತಾ ಇದೆಯಲ್ಲ ಅಂತ. ಇದು ವೋಲ್ಟೇಜಲ್ಲಿ ಓಕೆ, ಬಟ್ ಹ್ಯಾಮ್ಸ್ ಅಂತ ಬರುತ್ತಲ್ಲ, ಹ್ಯಾಮ್ಸಲ್ಲಿ ಇದು ಬರ್ತಾಯಿಲ್ಲ, ವರ್ಕೌಟ್ ಆಗ್ತಾಯಿಲ್ಲ. ಈ ಸ್ಪೀಕರು ಇವೆರಡು ಇದೆಯಲ್ಲ ತುಂಬ ಹೆವಿ ಸ್ಪೀಕರ್ ಇದು. ನಮಗೆ ಇದರಲ್ಲಿ ಮಿನಿಮಮ್ ಒಂದು 500 mA ಗಂಟ ಪವರ್ ಬೇಕಾಗುತ್ತೆ. ಈ ಬ್ಯಾಟ್ರಿಲಿ ಅಷ್ಟು ಪವರ್ ಬರ್ತಾಯಿಲ್ಲ. ನಾನು ಫುಲ್ಲು ವಾಲ್ಯೂಮಲ್ಲಿ ಚೆಕ್ ಮಾಡ್ದಂಗೆ ಅಟ್ಲೀಸ್ಟ್ ಒಂದು 300-400 ಗಂಟ ಹೋಗ್ತಾ ಇದೆ. ಕೆಲವೊಂದೊಂದು ಮ್ಯೂಸಿಕ್ ತಕ್ಕನಾಗೆ ಅದು ಸೌಂಡ್ ಬರುತ್ತೆ. ಅದರಲ್ಲಿ ಈ ಬ್ಯಾಟ್ರಿ ಸಪೋರ್ಟ್ ಮಾಡ್ತಾಯಿಲ್ಲ. ಇವಾಗ ಬೇರೆ ಬ್ಯಾಟ್ರಿನ ಚೇಂಜ್ ಮಾಡಿ ನೋಡೋಣ. ಅದರಲ್ಲಿ ಏನು ಪ್ರಾಬ್ಲಮ್ ಬರಲಿಲ್ಲ ಅಂದರೆ ಬ್ಯಾಟ್ರಿ ಸಮಸ್ಯೆ ಇದೆ ಅಂತ. ಸೇಮ್ ಅದರಲ್ಲೂ ಪ್ರಾಬ್ಲಮ್ ಬಂತು ಅಂದರೆ
ನಾವು ಬೇರೆ ಬೋರ್ಡಲ್ಲ ಇಲ್ಲ ಯಂತ್ರಲ್ಲ ನಾನು ಚೆಕ್ ಮಾಡ್ದಂಗೆ ಇಲ್ಲಿ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ನಲ್ಲ, ಬ್ಯಾಟ್ರಿ ಒಂದು ಚೆನ್ನಾಗಿರೋದು ಹಾಕಿದ್ರೆ ಬೋರ್ಡು ಚೆನ್ನಾಗಿದೆ ಅಂತ. ಯಾಕೆಂದರೆ ನಾನು SMP ಅಲ್ಲಿ ಚೆಕ್ ಮಾಡೋದನ್ನೆಲ್ಲ ಪ್ರಾಪರಾಗಿ ಬರ್ತಾಯಿದೆ, ಫುಲ್ ವಾಲ್ಯೂಮಲ್ಲಿ ಬರ್ತಾಯಿದೆ. ನಾವು ಈ ಬ್ಯಾಟ್ರಿ ಒಂದು ಚೇಂಜ್ ಮಾಡೋಣ ಈಗ. ನೋಡಿ, ಇವಾಗ ಈ ಬ್ಯಾಟ್ರಿನ ರಿಮೂವ್ ಮಾಡೋಣ. ನೋಡಿ, ಬ್ಯಾಟ್ರಿ ರಿಮೂವ್ ಮಾಡಿದ್ದೀನಿ. ಇವಾಗ ನೋಡಿ, ಇದಕ್ಕೊಂದಕ್ಕೊಂದು ಶಾರ್ಟ್ ಮಾಡಿದ್ರೆ ಏನು ಬರ್ತಾ ಇಲ್ಲ. ಇವಾಗ ಬೇರೆ ಬ್ಯಾಟ್ರಿ ಹಾಕಿ ನೋಡೋಣ. ಫಸ್ಟು ನಾವು ಯಾವ್ದಾರ ಬ್ಯಾಟ್ರಿ ಚೆನ್ನಾಗಿದೆಯಾ ನೋಡೋಣ ಫಸ್ಟು. ನೋಡಿ, ಇದು ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಬರ್ತಾಯಿದೆ ನೋಡೋಣ. ನೋಡಿ, ಬ್ಯಾಟ್ರಿ ಹೋಗಿದೆ. ನೋಡಿ, ಇದು ಹೋಗಿದೆ. ನೋಡಿ, ಇದು 4.11 ಇದೆ. ನೋಡಿ, ಈ ಬ್ಯಾಟ್ರಿ ಚೆನ್ನಾಗಿದೆ, 4.11 ಬರ್ತಾ ಇದೆ. ಇವಾಗ ಈ ಬ್ಯಾಟ್ರಿನ ನಾವು ಇಲ್ಲಿಗೆ ಕನೆಕ್ಟ್ ಮಾಡೋಣ, ಈ ಸ್ಪೀಕರ್ಗೆ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಫಸ್ಟು ನಾವು ಇದಕ್ಕೇನು ಮಾಡಬೇಕು ಅಂದರೆ, ಇಲ್ಲಿ ಎರಡು ಕಡೆಯೂ ನಾವು ವೈರ್ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ. ಅಲ್ಯೂಮಿನಿಯಂ ಇರೋದ್ರಿಂದ ಕ್ಲೀನಾಗೆ ಕಚ್ಕೋತಾ ಇಲ್ಲ. ನೋಡಿ, ನನ್ನ ಹತ್ರ ಒಂದು ಈ ಥರ ಅಲ್ಯೂಮಿನಿಯಂ ಕಚ್ಚಿಸೋಕ್ಕೆ ಒಂದು ಮೆಟೀರಿಯಲ್ ಇದೆ. ನೋಡಿ, ಇದು ನೋಡಿ. ಇವಾಗ ಇದನ್ನ ಈ ಪೇಸ್ಟ್ ಇಲ್ಲಿ ನೋಡಿ, ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸಾಲ್ಡ್ರಿಂಗ್ ಮಾಡೋಣ, ನೋಡೋಣ ಇದು ಹಿಡ್ಕೊಳುತ್ತಾ ಅಂತ. ಇವಾಗ ಲೆಡ್ ಹಾಕೋಣ, ಅದು ವರ್ಕ್ ಆಗುತ್ತಾ ನೋಡೋಣ. ನೋಡಿ, ಸಾಲ್ಡ್ರಿಂಗ್ ಮಾಡ್ತೀನಿ. ನೋಡಿ, ನೋಡಿ ಪರ್ಫೆಕ್ಟಾಗಿ ಹಿಡ್ಕೋತಾ ಇದೆ. ನೋಡಿ, ಅಲ್ಯೂಮಿನಿಯಂಗೆ ಕಚ್ಕೊಂಡಿದೆ. ಇವಾಗ ನಾವು ಇದನ್ನ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ ಈ ಕಡೆ ಸೈಡು. ನೋಡಿ, ಪರ್ಫೆಕ್ಟಾಗಿ ಕಚ್ಕೊಂಡಿದೆ. ನೋಡಿ, ಅಲ್ಯೂಮಿನಿಯಂ ಇದು ಸಾಲ್ಡ್ರಿಂಗ್ ಮಾಡೋದಕ್ಕೆ ಇದು ಪರ್ಫೆಕ್ಟಾಗಿ ವರ್ಕಿಂಗ್ ಆಗುತ್ತೆ. ನೋಡಿ, ಇವಾಗ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದು ಸ್ಪೀಕರ್ಗೆ ನೋಡಿ, ಇವಾಗ ಸ್ಪೀಕರ್ಗೆ ನಾವು ಕನೆಕ್ಟ್ ಮಾಡೋಣ. ನೋಡಿ, ಇದರಲ್ಲಿ ಪವರ್ ಎಷ್ಟಿದೆ ಅಂದರೆ ನೋಡಿ, ಬೆಂಕಿನೇ ಬರ್ತಾ ಇದೆ ಇದರಲ್ಲಿ. ಇವಾಗ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ನೀವು ಕನೆಕ್ಟ್ ಮಾಡ್ಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಕರೆಕ್ಟಾಗಿ ನೋಡಿ ಕನೆಕ್ಟ್ ಮಾಡಬೇಕು. ನೋಡಿ, ಪರ್ಫೆಕ್ಟಾಗಿ ಸಾಲ್ಡ್ರಿಂಗ್ ಆಗಿದೆ. ನೋಡಿ, ಇದೇ ಬ್ಯಾಟ್ರಿ. ನೋಡಿ, ಈ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದೀನಿ. ಇವಾಗ ನಾವು ಇದನ್ನ ರನ್ ಮಾಡಿ ಚೆಕ್ ಮಾಡ್ತೀನಿ. ನೋಡಿ, ಇವಾಗ ನನ್ನ ಫೋನಲ್ಲಿದೆಯಲ್ಲ, ಈ ಫೋನ್ನ ಬ್ಲೂಟೂತ್ ಕನೆಕ್ಟ್ ಮಾಡಿ ರನ್ ಮಾಡಿ ಚೆಕ್ ಮಾಡ್ತೀನಿ. ಫುಲ್ಲು ವಾಲ್ಯೂಮ್ ಕೊಟ್ಟು ವರ್ಕಿಂಗ್ ಆಗ್ತಾಯಿದೆಯಿಲ್ಲ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇದು ಒಂದು ಬ್ಯಾಟ್ರಿ ಹಾಕೋದ್ರೂ ಕೆಪಾಸಿಟಿ ಸಾಲ್ತಾ ಇಲ್ಲ, ಆಫ್ ಆಗ್ತಾಯಿದೆ. ನೋಡಿ, ಇಲ್ಲಿ ಚಾರ್ಜಿಂಗು ಹಾಕಿದ್ದೀನಿ, ಆಲ್ಮೋಸ್ಟ್ ರನ್ನಿಂಗ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಆದಮೇಲೆ ಡೌನ್ ಆಗ್ತಾಯಿದೆ ಇದು. ಯಾಕೆಂದರೆ ಇದು ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಬ್ಯಾಟ್ರಿ ತಡಿತಾಯಿಲ್ಲ. ನಾನೇನು ಮಾಡ್ತೀನಿ, ಈ ಬ್ಯಾಟ್ರಿ ಮತ್ತು ಇದ್ರ ಒಳಗೆ ರಿಮೂವ್ ಮಾಡಿದ್ನಲ್ಲ, ಎರಡು ಬ್ಯಾಟ್ರಿ ಸೇರಿಸ್ಬಿಟ್ಟು ನಾನು ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ನೋಡಿ, ಆವಾಗ ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಇದು ಆಲ್ಮೋಸ್ಟ್ ಬರ್ತಾಯಿದೆ, ಫುಲ್ ವಾಲ್ಯೂಮ್ಗೆ ಏನು ಆಫ್ ಆಗ್ತಾಯಿಲ್ಲ, ಬರ್ತಾಯಿದೆ. ಬಟ್ ಸ್ವಲ್ಪ ಡಿಸ್ಟ್ರೋಷನ್ ಬರ್ತಾಯಿದೆ. ಯಾಕೆಂದರೆ ಇದು ತುಂಬ ದಿನದಿಂದ ಚಾರ್ಜಿಂಗು ಇರಲಿಲ್ವಲ್ಲ, ಇವಾಗ ಹಾಕಿರೋದು. ಸ್ವಲ್ಪ ಚಾರ್ಜಿಂಗ್ ಆದಮೇಲೆ ಬರ್ಬೋದು. ಅದಕ್ಕೇ ನಾನು ಇವ್ರದ್ದು ಹಳೆ ಬ್ಯಾಟ್ರಿನೂ ಸಹ ಇದಕ್ಕೆ ಪ್ಯಾರಲಲ್ ಮಾಡಿ ಕೊಡ್ತೀನಿ. ರನ್ನಿಂಗ್ ಆಗುತ್ತಾ ಏನು ನೋಡೋಣ, ಚೆಕ್ ಮಾಡೋಣ. ನೋಡಿ, ಇವಾಗ ಎರಡು ಬ್ಯಾಟ್ರಿನೂ ನಾನು ಪ್ಯಾರಲಲ್ ಮಾಡಿದ್ದೀನಿ. ನೋಡಿ, ಇದು ಪಾಸಿಟಿವ್ ನೆಗೆಟಿವ್. ನೋಡಿ, ಈ ಪಾಸಿಟಿವ್ ಇಲ್ಲಿ ಕನೆಕ್ಟ್ ಆಗಿದೆ, ನೆಗೆಟಿವ್ ವೈರ್ ಬಂದು ಇಲ್ಲಿ ಕನೆಕ್ಟ್ ಆಗಿದೆ. ನೋಡಿ, ಇವಾಗ ನಾನು ಈ ಚಾರ್ಜಿಂಗ್ ಆಗ್ತಾ ಇರೋದನ್ನ ಆಫ್ ಮಾಡಿ ಇದು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿಬಿಟ್ಟು ನಾನು ಆಡಿಯೋ ಚೆಕ್ ಮಾಡ್ತೀನಿ. ಆಡಿಯೋ ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ಎರಡು ಬ್ಯಾಟ್ರಿ ಹಾಕಿದ್ಮೇಲೆ ನಾನು ಇವಾಗ ಸಾಂಗ್ ಕೇಳಿದೆ, ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ. ಇದು ಫುಲ್ ಚಾರ್ಜ್ ಆಗಬೇಕು. ಚಾರ್ಜಿಂಗ್ ಇಲ್ದೋದಕ್ಕೆ ಸ್ವಲ್ಪ ಇದಾಗ್ತದೆ, ಅಂದರೆ ಡಿಸ್ಟಾರ್ಷನ್ ಏನು ಬರ್ತಾಯಿಲ್ಲ. ಸ್ವಲ್ಪ ಇಲ್ಲಿ ಲೈಟ್ ಇದೆಯಲ್ಲ, ಇದು
ಸ್ವಲ್ಪ ಡಿಮ್ ಆಗ್ತಾಯಿದೆ, ಆ ಕೆಪಾಸಿಟಿಗೆ ತಡೀತಾ ಇಲ್ಲ. ಇವೆರಡು ಚಾರ್ಜಿಂಗ್ ಆದರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಇವಾಗ ಒಂದು 10 ನಿಮಿಷ ಹಾಡು ಕೇಳಿದೆ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ಇದೇ ಬ್ಯಾಟ್ರಿಲೇ. ಇವಾಗ ಏನು ಮಾಡೋಣ ಅಂದರೆ ಇದನ್ನೆಲ್ಲ ಫಿಟ್ ಮಾಡ್ಕೊಳ್ಳೋಣ ಇದ್ರ ಒಳಕ್ಕೆ. ನೋಡಿ ಇದನ್ನ ಫೈನಲ್ ಆಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನ ಹಿಂಗಿಟ್ಟು ಸ್ಕ್ರೂ ಹಾಕ್ತಾ ಇದ್ದೀನಿ ನೋಡಿ. ಇದು ಫಸ್ಟ್ ಕ್ಲೋಸ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ನೋಡಿ. ನೋಡಿ ಇವಾಗ ಏನು ಸೌಂಡ್ ಇಲ್ಲ ಇದರಲ್ಲಿ. ಇವಾಗ ನಾವೇನು ಮಾಡೋಣ ಅಂದರೆ ಇದು ಸ್ಕ್ರೂ ಹಾಕೊಳ್ಳೋಣ ಸುತ್ತ ನೋಡಿ. ಸ್ಕ್ರೂ ಹಾಕಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನ ಸ್ಕ್ರೂ ಎಲ್ಲದನ್ನೂ ಟೈಟ್ ಮಾಡ್ಕೋಬೇಕು ನೋಡಿ. ಫುಲ್ ಎಲ್ಲ ಸ್ಕ್ರೂ ಟೈಟ್ ಆಗಿದೆ ನೋಡಿ. ಇವಾಗ ಇದ್ರ ಕೆಳಗಡೆ 2 ಸ್ಕ್ರೂ ಇದೆ. ನೋಡಿ ಪರ್ಫೆಕ್ಟಾಗಿ ಟೈಟ್ ಆಗಿದೆ ನೋಡಿ. ಇವಾಗ ಆನ್ ಮಾಡ್ತೀನಿ ನೋಡಿ. ನೋಡಿ ಇದು ಆನ್ ಆಗಿದೆ ನೋಡಿ. ಇವಾಗ ಚಾರ್ಜಿಂಗ್ ಹಾಕ್ತೀನಿ ನೋಡಿ. ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ ನೋಡಿ, ಚಾರ್ಜಿಂಗ್ ಆಗ್ತಾಯಿದೆ. ಇದು ಕಂಪ್ಲೀಟಾಗಿ ಮೋಸ್ಟ್ಲಿ ಚಾರ್ಜ್ ಹಾಕಿದ್ರೆ ಗ್ರೀನ್ ಲೈಟ್ ಬರ್ಬೋದು ಫುಲ್ ಕಂಪ್ಲೀಟ್ ಆದರೆ. ಇವಾಗ ಚಾರ್ಜಿಂಗ್ ಆಗ್ತಾ ಇರೋದ್ರಿಂದ ಎಲ್ಲೋ ಇದೆ ನೋಡಿ. ಕಂಪ್ಲೀಟಾಗಿ ವರ್ಕಿಂಗ್ ಆಗ್ತಾಯಿದೆ. ನಾನು ಇದು ಆಲ್ರೆಡಿ ಟೆಸ್ಟ್ ಮಾಡಿ ನಾನು ಪ್ಯಾಕ್ ಮಾಡಿದ್ದೀನಿ. ನಾನು ಇದೇ ಇರೋದು ಒಂದೇ ಫೋನ್ ಇರೋದು, ಅದರಿಂದ ಟೆಸ್ಟ್ ಮಾಡಿದ್ದೀನಿ ನಾನು ನೋಡಿ. ಕಂಪ್ಲೀಟಾಗಿ ಸ್ಪೀಕರ್ ನೋಡಿ ಪರ್ಫೆಕ್ಟಾಗಿ ಫಿಕ್ಸ್ ಆಗಿದೆ ನೋಡಿ. ಎಲ್ಲೂ ಏನು ಸಮಸ್ಯೆ ಇಲ್ಲ, ಏನಿಲ್ಲ ನೋಡಿ. ಫ್ರಂಟ್ 2 ಸ್ಪೀಕರ್ ಬರುತ್ತೆ ಅನ್ನಲ್ಲ ನೋಡಿ. ಇದು ಫ್ರಂಟಿಂದ ಓಪನ್ ಆಗಲ್ಲ. ಯಾರೇ ಈ ಮಾಡ್ಲನ್ನ ಏನಾದ್ರು ರಿಪೇರಿ ಮಾಡೋಕ್ಕೆ ಫಿಲಿಪ್ಸ್ದು ನೋಡಿ. ಮಾಡಲ್ ಬಂದು ಮಾಡಲ್ ನಂಬರ್ BT4200 ನೋಡಿ. ಈ ಮಾಡಲಿದೆ. ಈ ಮಾಡಲ್ ಏನಾದ್ರು ನೀವು ಓಪನ್ ಮಾಡಬೇಕು ಅಂದರೆ ಫ್ರಂಟಿಂದ ಗ್ರಿಲ್ಲಿಂದ ಓಪನ್ ಆಗಲ್ಲ ನೋಡಿ. ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸೋ ಥರ 4 ಸ್ಕ್ರೂ ಇದೆ. ಇದ್ರ ಒಳಗೆ 2 ಸ್ಕ್ರೂ ಇರುತ್ತೆ ನೋಡಿ. ಹಿಂಗೆ ಇದು ಸ್ಕ್ರೂ ಓಪನ್ ಮಾಡಬೇಕು ಓಕೆನಾ. ಫ್ರಂಟಿಂದ ತೆಗೆದ್ರೆ ಒಡೆದೋಗ್ಬಿಡುತ್ತೆ ಇದು ಪ್ಯಾನಲ್ಲು ಓಕೆನಾ. ನೋಡಿ ಈ ರೀತಿ ಇದೆ ಸ್ಪೀಕರು. ನಿಮ್ಗೇನಾದ್ರು ಈ ವಿಡಿಯೋ ಏನಾದ್ರು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ನಂದು ಇದೇ ಥರ ಕಂಟೆಂಟ್ಗಳು ವಿಡಿಯೋಗಳು ಬರ್ತಾ ಇರ್ತವೆ ಫ್ರೆಂಡ್ಸ್. ಧನ್ಯವಾದಗಳು.